ಎಲ್ಲಿದ್ಲಪ್ಪ ಮನೆ ಹಾಳಾಗುವಾಗ ಇವಳು ಥೂ ದರಿದ್ರದವಳು ಬಂದು ನಮ್ಮನ್ನೆಲ್ಲ ನಾಗಳಿಸ್ಬಿಟ್ಲು. ನೀನು ನಿಮ್ಮಣ್ಣ ಎಷ್ಟು ಚೆನ್ನಾಗಿದ್ರಿ, ದುಡ್ದು ಹೆಂಗೆ ನಿಮ್ಮಣ್ಣ ತಗೊಂಬಂದು ಕೊಡೋದು, ಮದುವೆ ಮಾಡಲಿಲ್ಲ ಅಂದರೆ ಚೆನ್ನಾಗಿರ್ತಿತ್ತಪ್ಪ. ಥೂ ಹೋಗು, ಎಂಥ ಕೆಲಸ ಮಾಡಿಸ್ಕೊಂಡೆ ನೀನು. ಇವಾಗ ನೋಡು ಅಲ್ಲೇದು ಮನೇನು ಅವ್ರಿಗೆ ಇವತ್ತು ಹಳೆ ಮನೆ ಆಯ್ತು ನಮಗಿದು. ಏನು ಮಾಡೋಣ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಏನು ಮಾತಾಡೋಕ್ಕಾಗಲ್ಲ. ಅಲ್ಲಿ ನೋಡು ಅವ್ರು ಹೆಂಗೆ ಹೋಗುತ್ರು, ಹೆಂಗೆ ನಾವೇನೋ ಎದ್ರಿಗೆ ಮಾತಾಡಿದ್ರೆ ಹೆಂಗೆ ಪಟ ಪಟ ಬಿಡ್ತಾರೆ ಎರಡು ಡೇಟ. ಎದ್ರಿಗೆ ಮಾತಾಡೋಂಗಿಲ್ಲ. ನೋಡು ಇವಾಗ ಬೋರು ಅವನಿಗೆ ಹೋಗೈತಿ, ಬೋರೂ ಅವನಿಗೆ ಹೋಗೈತಿ. ಈ ಕಡೆ ಕೆಳಗಿರೋ ಬೋರ್ ನನಗೆ ಬಂದೈತೆ, ಅದ್ರಾಗ ನೀರು ಬತ್ತ ಮ್ಯಾಗಳ ಬೋರ್ನಾಗೆ ಕೆಳಗಡೆ ಬೋರ್ನಾಗ ನೀರೇನು ಅಷ್ಟಕ್ಕೆ ಕಮ್ಮಿ, ಅಷ್ಟೇನು ಗೊತ್ತಿಲ್ಲ. ಜೊತೆಗಿದ್ದಾಗ ಹಾಕ್ಸಿದ್ದು ಅದ್ರಾಗ ನೀರು ಬಿಡಿಸ್ಕೋಬೇಕು ಇವಾಗ ನಮ್ಮ ಅಣ್ಣಂಗೆ ಕೇಳಿ. ಈಗ ತೆಂಗಿನ ತೋಟದಾಗೆ ಅವ್ನಿಗೆ ಅರ್ಧ ಹೋಗೈತೆ, ನನಗೂ ಅರ್ಧ ಬಂದೈತಿ. ಏನು ಮಾಡೋಣ? ಇವಾಗ ನೀರು ಬೇಕಲ್ಲ, ಇವಾಗ ಹೆಂಗೆ ಮಾಡೋಣ ಅನ್ನಿಸ್ತೈತಿ ಎಲ್ಲದಕ್ಕೂ. ಇವಾಗ ಅವ್ರನ್ನೇ ಕೇಳಬೇಕು ಅಮ್ಮಂಗೆ ಆಗ್ತೈತಿ. ಎಲ್ಲ ಹೋಯ್ತಪ್ಪ, ಏನು ಮಾಡೋಣ, ನಮ್ಮ ಮನೆ ಬರ. ಅವಳು ಬಂದೇ ಬಂದ್ಲು, ನಾನು ಅವಳು ಅಷ್ಟೊಂದೆಲ್ಲ ಕಂಡಿಲ್ಲ ಅಂದ್ಕೊಂಡೆ. ಈ ಅಮ್ಮ ಕೆಲ್ಸಕ್ಕೆ ಬರ್ದವಳಿದ್ದಂಗೆ ಇದ್ದಾಳೆ. ಅಲ್ಲ ನೋಡಪ್ಪ ನರ್ಸ್ ಮಕ್ಕ ಪೊಲೀಸ್ನವ್ರನ್ನೆಲ್ಲ ಕಂಡವಳಲ್ಲ. ನೋಡೋಕೆ ಹಂಗೇನೆ ಯಾತ್ಕೂ ಬೇಡ ಅಮ್ಮಂಗೆ ಇದ್ದಾಳೆ. ಇಮ್ಮನ್ನು ನೋಡಿದ್ರೆ ನಾನು ಏನೋ ಅಂದ್ಕೊಂಡಿದ್ದೆ, ಇಮ್ಮನ ಬಗ್ಗೆ ಗೊತ್ತೇ ಇರಲಿಲ್ಲ ಕಣಪ್ಪ, ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಿಮ್ಮ ಅಣ್ಣಗೆ ಗೊತ್ತೈತೆ ನೋಡು, ಕೇಳು ಅಣ್ಣ ಹಿಂಗೆ ಏನೋ ಆಗೋಯ್ತು ಇನ್ನು ಚೆನ್ನಾಗಿರೋಣ ಅಂತ ಅನ್ನು. ಅಷ್ಟೇನು ಅವ್ರು ಬೇಕಾದ್ರೆ ಎಣ್ಣೆ ಬಿಸ್ನೆಸ್ ಅವ್ರು ಮಾಡಲೇಳು, ನಾವು ಒಂದು ಸಪ್ರೇಟ್ ಅಂಗಡಿ ಮಾಡ್ಕೊಂಡ್ರೆ ಆತು, ನಾವೂ ಒಂದು ಅಲ್ಲೇ ನಾವು ಮಾಡೋಕ್ಕಾಗುತ್ತೆ. ಇವಾಗ ಅವ್ರ ಪಾಡಿಗೆ ಅವರು ಮಾಡ್ಕೊಂಬಿಡಲ್ಲ ಅವ್ರ ಕೆಲಸನ, ಹೊಲ್ದೊಳಗೆ ಏನೈತೆ ಅದ್ರಾಗ ಒಂದಿಟ್ಟು ಅಡ್ಜಸ್ಟ್ ಮಾಡ್ಕೊಂತ ಅನ್ನು. ಅಷ್ಟೇನು ನಾವೇನು ಎಣ್ಣೆ ಪಣ್ಣೆದವ್ಕೆಲ್ಲ ಏನು ನಾವೇನು ಕೈ ಹಾಕೋದು. ಬರ್ತಾ ಇದ್ದಾನೆ ನಮ್ಮ ಅಣ್ಣಯ್ಯ, ನಾನು ಮಾತಾಡ್ತೀನಿ ಅಂತಾಗಿ. ಅಣ್ಣ ಅಣ್ಣ ಬಾರೋಣ, ನಿನ್ನೆ ಕಾಯ್ತಾ ಇದ್ದೆ. ಯಾವನು ನಿಮ್ಮ ಅಣ್ಣಯ್ಯ? ಯಾರೋ ನನ್ನ ಮಾತಾಡಿಸ್ಬೇಡ, ನಿನ್ನ ಬಾಯಾಗೆ ಅಣ್ಣ ಅಂತ ಕರಿಬೇಡ. ಅಲ್ಲ ಬವ, ಬರೀ ಆಗಿದ್ದಾಯ್ತು ಹೋಗಿದ್ದೋಯ್ತು. ಇವಾಗ ನಿಮ್ಮ ದುಡ್ಡು ನಿಮಗೆ ಕೊಟ್ಟಿದ್ದೀವಲ್ಲ, ಅತ್ಲಾಗೆ ಚೆನ್ನಾಗಿರೋಣ. 7 ಲಕ್ಷನೂ ತಗೊಂಬಂದು ಕೊಟ್ಟವಲ್ಲ ನಿಮಗೆ, ಎಲ್ಲ ಕೊಟ್ಟಿದ್ದಾಯ್ತು, ಎಲ್ಲ ಭಾಗ ಮಾಡ್ಕೊಂಡಿದ್ದಾಯ್ತು. ಎಲ್ಲ ಆದಮೇಲೆ ಇನ್ಯಾಕೆ ಚೆನ್ನಾಗಿಟ್ಕೊಂಡು ಹೋಗೋಣ. ಸುಮ್ಮನೆ ಜಗಳ ಮಾಡ್ಕೊಂಬೋದ್ರಿಂದ ಯಾವುದೂ ಇಲ್ಲ. ನೀವು ಮಾಡಿರೋ ಮೋಸಕ್ಕೆ ಇನ್ನು ಚೆನ್ನಾಗಿ ಬೇರೆ ಇರ್ತಾರೆ. ಸುಮ್ಮನೆ ರೀ, ಏನಕ್ಕೆ ಮಾತಾಡ್ತೀರ? ಚೆನ್ನಾಗಿರೋಕ್ಕೆ ಮನ್ಸಾದರೂ ಬರುತ್ತಾ ಹೇಳ್ರಿ ನೀವೇನೆ. ಚೆನ್ನಾಗಿರೋಕ್ಕೆ ಮನ್ಸು ಹೆಂಗೆ ಬರುತ್ತೆ? ಅಲ್ಲ ನೀನು ಅವತ್ತಿಗೆ ಮಾತು ಕೇಳ್ಕೊಂಡು ಹಿಂಗೆ ಮಾತಾಡ್ತಿಲ್ಲ. ಇವಾಗ ನಿನ್ನ ದುಡ್ಡು ನಿನಗೆ ಕೊಟ್ಟಿದ್ದೀನಿ ತಾನೆ. ನಾನೇನಾದರೂ ಮೋಸ ಮಾಡಿದ್ದೀನ? ನಿನ್ನ ದುಡ್ಡು ಏನಾದರೂ ನಾನು ತಿಂದಿದ್ನ? ₹1 ಬಳಸ್ಕೊಂಬಂದಂಗೆ ಎಲ್ಲ ದುಡ್ಡು ಕೊಟ್ಟಿದ್ದೀನಿ. ಇವಾಗ ಕೊಡೋದಲ್ಲ ಕಣೋ, ನಾನು ಕೇಳಿದ್ನಲ್ಲ ಯಾವಾಗ ನನ್ನ ದುಡ್ಡು ನನಗೆ ಕೊಡು ಅಂತ. ಅವಾಗ ನೀನು ಕೊಟ್ಟಿದ್ರೆ ಬಿಡು, ನನ್ನ ತಮ್ಮ ನನಗೆ ಮೋಸ ಮಾಡಲ್ಲ ಅಂತ ನಾನು ನಂಬ್ತಿದ್ದೆ. ಅವಳು ಎಷ್ಟೇ ಹೇಳಿದ್ರು ನಾನು ನಂಬ್ತಿದ್ದೆ. ಆದರೆ ನಾನು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ಪೊಲೀಸ್ನವ್ರ ಕೈಗೆಲ್ಲ ಇಟ್ಕೊಟ್ಟಿದ್ದಾದಮೇಲೆ ನೀನು ನನಗೆ ವಾಪಸ್ ಅದನ್ನ ಅಮೌಂಟ್ ಕೊಟ್ಟಿದ್ದು, ದುಡ್ಡು ಕೊಟ್ಟಿದ್ದು. ಅದನ್ನ ನಾನು ಎಷ್ಟು ಕಷ್ಟಪಟ್ಟು ದುಡ್ದಿದ್ದೀನಿ ಅಂತ ನನಗೆ ಗೊತ್ತು. ಇದನ್ನ ಕೇಳೋಕ್ಕೆ ಎಷ್ಟು ಸತಿ ನಾನು ನಿನ್ನ ಕೇಳಿದ್ದೀನಿ. ಇಲ್ಲ ನಾನು ಕೊಡಲ್ಲ ಅಂದ ಆಮೇಲೆ ಕೊಟ್ಟಿರೋದು. ಫಸ್ಟಿಗೆ ಕೇಳ್ದಟ್ಗೆ ಕೊಟ್ಟಿದ್ರೆ ನಿನಗೊಂದು ಬೆಲೆ ಗೌರವ ಇರೋದು. ಸುಮ್ಮನೆ ಬಾರಪ್ಪ, ಆ ನಾಯಿಗಳ್ನೇನು ಮಾತಾಡಿಸ್ತೀಯ? ಮಾತಾಡಿಸ್ಬೇಡ ಅಂತ ಹೇಳ್ತೀನಿ. ಓಕೆ, ಒಂದಿಷ್ಟನ ಮಾನ ಮರ್ಯಾದೆ ಎಂಬುದೇ ಇಲ್ಲ. ನಾನು ಸುಮ್ಮನೆ ಬರ್ತಿದ್ದೆ, ಅವರೇ ಮಾತಾಡಿಸಿದ್ದು. ಅಯ್ಯೋ ಬಿಡ್ನಂತ ನೀನು ಮಾತಾಡಿಸ್ತಿದ್ರು ಓಟೆ, ನಮ್ಮ ಬಾವು ಮಾತಾಡಿಸುತ್ತಲ್ಲ ಅಷ್ಟೇ ಸಾಕು. ಆ ಬಾವನ್ನ ನಾವು ಮಾತಾಡಿಸ್ತಿದ್ವಿ. ನಿಮ್ಮ ದುಡ್ಡು ನಿಮಗೆ ಕೊಟ್ಟಿದ್ದೀವಲ್ಲ, ಇನ್ನೇನು ನಾವೇನು ಮೋಸ ಮಾಡಿದ್ವಿ ನಿಮಗೆ ಅಂತ ಹೇಳಿ ಮಾತಾಡ್ತಿದ್ವಿ. ಸುಮ್ಮನೆ ಯಾಕೆ ಅಂತ ಹೇಳಿ ಇದೆಲ್ಲ ಭಾಗ ಹೋದ್ಮೇಲೆ ಇವಾಗ ಏನು ಮನೆ ನಮಗೆ ಬಂದೈತೆ, ಆ ಮನೆ ನಿಮಗೆ ಬಂದೈತೆ, ಎಲ್ಲ ತಲಾ ಕರೆದಾರ್ದ ಎಲ್ಲ ಭಾಗ ಮಾಡ್ಕೊಂಡ್ಮೇಲೆ ಇನ್ಯಾಕೆ ಇವ್ರ ದುಡ್ಡು ಇವ್ರಿಗೆ ಕೊಟ್ಟಿದ್ದಾಯಿತು, ಎಲ್ಲ ಆಯಿತು, ಇನ್ಯಾಕೆ ಅಂತ ಮಾತಾಡ್ತಿದ್ವಿ. ನೀನು ಈಗ ಕೊಟ್ಟಿರ್ಬೋದು, ಆದರೆ ನಾವು ಅದನ್ನ ತಗೊಂಬಕ್ಕೆ ಎಷ್ಟು ಪರದಾಡಿದೀವಿ ಅಂತ ನಮಗೆ ಗೊತ್ತೈತಿ. ನಾವೆಷ್ಟೆಲ್ಲ ಪರದಾಡ್ಕೊಂಡು ಎಷ್ಟೆಲ್ಲ ಟೆನ್ಷನ್ ತಗೊಂಡಿದ್ದೀವಿ ಅಂತ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋ ಅಂಥದ್ದೇನಿರಲಿಲ್ಲ. ಇನ್ನು ಮುಂಚೆಗೇ ಹೊರ್ತ್ಕೊಂಡು ನನ್ನ ಗಂಡನ ದುಡ್ಡು ಕೊಟ್ಟಿದ್ರೆ ಸಾಕಾಗಿತ್ತು. ನಾವು ಕೇಳಿದ್ವಿ ತಾನೇ, ಕೊಡು 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 ಅಂತ ಎಷ್ಟು ಸತಿ ಕೇಳಿದ್ರು ನೀನು ಏನಂದೆ? ನಾನು ಕೊಡಲ್ಲ, ನಿನ್ನ ಕೈಲಿ ಏನಾಗುತ್ತೆ ಅದನ್ನು ಕೊಡೋಕ್ಕಾಗಲ್ಲ ಅಂತ ಹೇಳಿದೆ. ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ, ಇವಳಿಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀವಿ ನೀನು ನಿನ್ನ ಗಂಡ. ಆದರೆ ನನ್ನ ಗಂಡ ಕಷ್ಟಪಟ್ಟು ದುಡ್ದಿರೋ ದುಡ್ಡ ಹೆಂಗೆ ವಸೂಲಿ ಮಾಡ್ಬೇಕಂಬದು ನಮಗೆ ಚೆನ್ನಾಗಿ ಗೊತ್ತೈತಿ. ಬಾರಪ್ಪ ಸುಮ್ಮನೆ ಮಾತಾಡ್ಸಕ್ಕೆ ಹೋಗ್ಬೇಡ, ಇಂಥವ್ರನ್ನೆಲ್ಲ ಎಲ್ಲಿ ಇಕ್ಬೇಕು ಅಲ್ಲಿ ಇಕ್ಕಬೇಕು. ಅಲ್ಲ ಅಣ್ಣ, ನಾನು ಹೇಳೋದು ಕೇಳಿಲಿ. ಇವಾಗ ನಮಗೆ ಸ್ವಲ್ಪ ನೀನು ನೋಡ್ಕೋಬೇಕು ಹೊಲದಲ್ಲಿ. ಇವಾಗ ನಮಗೆ ಬಂದಿರೋದು ಬಾಗುದ್ದೂ ಬೇಕಾದರೆ ನೀನೇ ನೋಡ್ಕೊ, ನಾವೇನು ನೋಡ್ಕೊಂಬಲ್ಲ. ಯಾಕಂದರೆ ನಮಗೆ ಹೊಲ್ದಕ್ಕೆ ಹೋಗೋಕ್ಕಾಗಲ್ಲ, ನಾವೇನ ಕೆಲಸ ನೋಡ್ಕೊಂಡು ಕೆಲ್ಸಕ್ಕೆ ಹೋಗೋಣ ಅಂತ ಇದ್ದೀವಿ ನಾನು ಸುನಂದ. ಅದಕ್ಕೇ ನೀನೇ ನೋಡ್ಕ್ಯ. ಬೇಡಪ್ಪ, ನಿಮ್ದು ಆದ ಏನೋ ಬೇಡ, ನಿಮ್ಮನ್ನ ಇಷ್ಟನೂ ಬೇಡ, ಯಾತೆ ಬೇಡ ನಮಗೆ. ನಾವು ಯಾರು ನೋಡ್ಕೊಂಬಂಗಿಲ್ಲ. ನೀನೇನೆ
ಮಾಡ್ಕೊಂಡು ಹೋಗು ಅಷ್ಟೇ. ನಿಮ್ದು ಆತಕ್ಕೆ ನಾನು ನೋಡ್ಕೊಂಬನ. ಆಮೇಲೆ ಅದ್ರಾಗ ಏಟು ಬಂತು ಏನೋ ಏಟು ತಿನ್ನೋ ಏನೋ ಅಂಬೋದು ಬೇಡ. ಏಟು ಕೆಟ್ಟು ಬಂದೈತಿ ಅಂದರೆ ಇದು ಸಾಯತಕ್ಕ ಹಿಂಗೇನೆ ಇನ್ನು ಇದು ಹೊಂದಾಣಿಕೆ ಆಗಲ್ಲ. ಸುಮ್ಮನೆ ನನ್ನ ಬಲವಂತ ಮಾಡಬೇಡ, ಮಾತಾಡಿಸ್ಬೇಡ. ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇರ್ರಿ, ನಮ್ಮ ಪಾಡಿಗೆ ನಾವಿರ್ತೀವಿ. ಅಲ್ಲ ಹೇಳು ಸೇವಂತಿ ನೀನಾದ್ರೂ ಇಲ್ಲಿ ನೋಡಿಲಿ, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಆಗೋದಾಗ್ಬಿಟ್ಟೈತಿ. ಇವಾಗ ನಾವು ಏನಾದರೂ ಕೆಲಸಕ್ಕೆ ಹೋಗ್ತೀವಿ ಮುಂಚೆ ಥರ ನಾವು ಏನಾದ್ರೂ ಬೆಂಗ್ಳೂರಿಗೆ ಹೋಗೋದೋ ಏನಾದ್ರೂ ಮಾಡೋಣ ಅಂತ ಇದ್ದೀವಿ. ಅದಕ್ಕೆ ಇಲ್ಲಿ ಸವಾಸನೆ ಬೇಡ ಅಂತ ಹೇಳಿ ಬೆಂಗ್ಳೂರಿಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಅದಕ್ಕಾಗಿ ಎಲ್ಲೂ ಬಿಟ್ಟು ಹೋದರೆ ಇಲ್ಲೆಲ್ಲ ಇದಾಗುತ್ತೆ. ಅದಕ್ಕೇನಾದರೂ ಒಂದು ಕೆಲಸ ಮಾಡೋಣ ಅಂತ ಇದ್ವಿ. ಇಲ್ಲೇನೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ವಿ. ನಮಗೆ ಹೊಲ ಎಲ್ಲ ನೋಡ್ಕೊಂಬಕ್ಕಾಗಲ್ಲ. ಅದಕ್ಕೆ ಭಾವನೆ ನೋಡ್ಕೊಂಬ್ಲೇಳು ಬಿಡು. ನೀವು ಕದೆ ಎಲ್ಲ ಭಾವನೆ ಮಾಡಲೇಳು. ಬಾರಪ್ಪ ಸುಮ್ಮನೆ ಯಾಕೆ ಮಾತಾಡ್ದೆ ಇವ್ರ ತಗಲ್ಲನ. ನಾನೇ ಸತಿ ಹೇಳ ಅವ್ರ ಸಾಹಸಕ್ಕೆ ಹೋಗ್ಬೇಡ, ಅವ್ರನ್ನ ಮಾತಾಡ್ಸೋಕ್ಕೆ ಹೋಗ್ಬೇಡ ಅಂತ. ಸರಿ ಆಯಿತು ನೋಡಿ. ಒಬ್ಬಳು ಇಲ್ಲ ಅಂದಿದ್ರೆ ನಿಮ್ಮ ಅಣ್ಣ ಹೆಂಗೋ ಹೇಳ್ದಂಗೆ ಕೇಳಾರಪ್ಪ. ಹೆಂಗೋ ನೋಡ್ಕೊಂಬರು. ಇವಾಗ ನಾವು ತಗೊಂಡು ಇವಾಗ ನಮ್ಮದು ನೋಡ್ಕೋಬೇಕಾದ್ರೆ ಯಾರ ಕೈಲಾಗುತ್ತೆ. ಆ ಮಾಮಿನೇನು ಏನು ಮಾಡಲ್ಲ. ಅದಿನ್ನೇನದು ಸುಮ್ಮನೆ ಹೊಲ್ತಕ್ಕೆ ಹೋದ್ರೆ ಮನಿಕೆ ಮದುವೆ ಅಲ್ಲಿ ಬರೀ ಅಲ್ಲೇ ಇರುತ್ತೆ. ಸುಮ್ಮನೆ ಅವ್ರ ಹತ್ರ ಮಾತಾಡ್ಕೊಂಡು ಅಲ್ಲೇ ಕುತ್ಕೊಂಡಿರುತ್ತೆ. ಇನ್ನೇನು ಹೆಂಗೋ ನಮ್ಮ ಭಾವ ನೋಡ್ಕೊಂಬೋದು. ಇವಾಗ ಇವಳು ಬೇರೆ ಅದರಲ್ಲಿ ಅದು ಇದು ಪಿತೂರಿ ಮಾಡ್ತಾಳೆ. ಇವಳು ಒಬ್ಬಳಿಲ್ಲ ಅಂದಿದ್ರೆ ಸಾಕಾಗಿತ್ತಪ್ಪ. ಏನು ಮಾಡೋಣ ಏನೋ ಅನ್ನಿಸ್ತೈತಿ. ಭಾರಿ ಮೇರಿತಾ ಇದ್ದಾಳೆ ಇವಳು ಸರಿಯಾಗಿ ಮಾಡಬೇಕು. ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಅವರು ಏನೇ ಅಂದ್ರೂ ಬದಲಾಗಲ್ಲ ಅಷ್ಟೇ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾವಿರೋದು. ನಾವೇನು ನೋಡ್ಕೊಂಬದು ಏನು ಮಾಡೋದು ಹೇಳು. ಇನ್ನೇನು ಅದನ್ನೇ ನೋಡ್ಕೊಂಡು ನಾವು ಏನಾದರೂ ಮಾಡೋದು. ನಾವು ಒಂದು ಗಾನವಾಗಿ ಎಣ್ಣೆ ಮೇಲೆ ಮಾಡ್ಬೋದು. ನೀನು ಮಾಡೋಣ ಅಂತಂದ್ರೆ ನಮ್ಮಣ್ಣೆ ಮಾಡ್ತಾನೆ ಅಂತೀಯ. ನಾವು ಮಾಡೋಣ ಹೇಳು. ನಾವು ಮಾಡಿದ್ರತ್ಲಾಗ ನಮಗೂ ಒಂದು ಎಣ್ಣೆ ಹೆಂಗೆ ತಯಾರು ಮಾಡೋದೆಲ್ಲ ಕಲಿಬೋದು. ನಿಮ್ಮ ಅಣ್ಣ ಇನ್ನೇನು ಏನು ಹಾಕುತ್ತಪ್ಪ, ದಾಸವಾಳದ ವಿಂದೆಲೆ, ತಿರ್ಗಾ ಅಲ್ವೇರಾ, ಮೆಂತ್ಯ ಕಾಳು ಒಂದೆರಡು, ಮತ್ತು ಎಲೆ ಹೂವು, ದಾಸವಾಳದ ವಿಂದು, ಕರಿಬೇವು ಅಷ್ಟೇ ಹಾಕೋದು. ಇನ್ನೇನು ಹಾಕಲ್ಲ. ಕೊಬ್ಬರಿ ಎಣ್ಣೆ ಹಾಕಿ ಎಲ್ಲ ರೆಡಿ ಮಾಡಿ ಇಕ್ಕೋತಿ. ಅದನ್ನೆಲ್ಲ ಬಂದು ಗಾನಮಾಗಿ ತಗೊಂಡು ಹೋಗ್ತಾರೆ. ಕೂದಲು ಬೆಳಿತಾವೆ, ಕೂದಲು ಬೆಳಿತಾವೆ ಅಂತ ಗಾನಮಾಗಿ ತಗೊಂಡು ಹೋಗ್ತಾರೆ. ಹಂಗೆ ನಾವು ಒಂದು ಮಾಡಿರೋದ್ರಾಗೆ ನಾವು ಚೆನ್ನಾಗಿ ದುಡ್ಡು ಮಾಡ್ಕೋಬೋದು ಅತ್ಲಾಗ. ಸರಿ ಆಯಿತು ನೋಡೋಣ ತಡಿ. ಅದೆಲ್ಲ ಹೆಂಗಾಗುತ್ತೆ ನೋಡ್ಕೊಂಡು ಮಾಡೋಣ. ಒಂದೆರಡು ದಿನ ನಿಧಾನವಾಗಿ ಮಾಡೋಕ್ಕಾಗುತ್ತೆ ತಡಿ ನೋಡೋಣ. ಇವಾಗ ಹೊಲದ್ದು ಇವಾಗ ನನಗೆ ಸ್ವಲ್ಪ ಸಮಸ್ಯೆ ಆಗೈತೆ. ಅಲ್ಲಿ ತೋಟಕ್ಕೆಲ್ಲ ಯಾರು ನೀರಿಕ್ತಾರೆ ಅವನಿದ್ದಿದ್ರು ಆಸೆ ಆಗಿತ್ತತ್ತೆಲ್ಲ ನೋಡ್ಕೊವನು ಉಮ್ಮಂಗೆ. ಅಯ್ಯೋ ಅವ್ರು ನೋಡ್ಕೊಂಬಲ್ತಾಗ ನಿಮ್ಮ ಅಣ್ಣ ನೋಡ್ಕೊಂಬಂದ್ರೆ ಅವಳು ಬಿಡಲ್ಲ. ಅವಳು ಕೇಣಿ. ಕೇಣಿ ಅಂದರೆ ಕೇಣಿ. ಅವಳಿಗೆ ಒಂದು ತಟ್ಟೆ ಐತೆ ಕೇಣಿ. ಯಾರು ಮುಂದುವರಿಯಂಗಿಲ್ಲ. ನಾನೇ ಚೆನ್ನಾಗಿರ್ಬೇಕು, ನಾನೇ ದೊಡ್ಡದು ಅನ್ಕೋಬೇಕು ಅಂತ. ಈಗ ಒಂದಿಟ್ಟು ಗಂಡ ಎಣ್ಣೆ ತಯಾರು ಮಾಡೋಕ್ಕೆ ಅವಳಿಗೆ ಮ್ಯಾಕ್ ಹೋಗೈತಿ. ಫಸ್ಟು ಆ ಭಾವ ಇದ್ದಿರೋದ ಮರ್ತವಳು. ತಿಕ್ಕಪಕ್ಕಲ್ನಂಗೆ ಇದ್ದೆವು, ತಿಕ್ಕಲ್ನಂಗೆ ಆಡ್ತಿದ್ನಲ್ಲ ಅದನ್ನು ಮರ್ತವಳು. ಈಗ ಒಂದಿಟ್ಟೆಲ್ಲ ಹೇಳ್ತಾಳಲ್ಲ, ಈಗ ಒಂದಿಟ್ಟು ಹೇಳೋದಕ್ಕೆ ಅದಕ್ಕೂ ಒಂದಿಟ್ಟು ನಾಲೆಡ್ಜ್ ಬಂದೈತಿ. ಇಲ್ಲಾಂದರೆ ಅದು ಹೆಂಗಿತ್ತು ಎಮ್ಮೆ ಕತ್ಕೊಂಡು ನಿಮ್ಮಣ್ಣ ಏನು ಹೇಳ್ತಿ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಸೇವಂತಿನ ಮಾತಾಡ್ಸಿದ್ರೆ ಅವಳು ಮಾತಾಡಲ್ಲ. ಅವಳು ಒಬ್ಬಳು ಇರೋದ್ರಿಂದ ನಮಗೆ ಬಲು ತೊಂದರೆ ಆಗ್ತೈತೆ. ಇವಾಗ ಹೊಲ್ದಂಗೆ ನೀರಿಕ್ಕರಿಲ್ಲ ಏನಿಲ್ಲ, ಅದಕ್ಕೆ ಮಾತಾಡ್ಸಿದ್ರೆ ಮಾತಾಡ್ತಾ ಇಲ್ಲ. ನಮ್ಮ ಭಾವ ಸಿಟ್ಟಾಗ್ತೈತೆ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.